ರಾಮನಗರದಲ್ಲಿ ರಾಮನಗರ ಅಂತಂದ್ರೆ ರಾಮ ಅಂತ ಬರುತ್ತೆ. ನಿಮಗೆ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಈ ರಾಮಗಢ ಶೋಲೆ ಪಿಕ್ಚರ್ ಅಲ್ಲಿ ರಾಮಗಢ ಅಂತ ಬರುತ್ತಲ್ಲ, ರಾಮಗಢ ಇದೇ ರಾಮನಗರದಲ್ಲಿ ಆ ಬೆಟ್ಟದಲ್ಲಿ ತೆಗೆದಿರುವಂತಹದ್ದು. ಗಬ್ಬರ್ ಸಿಂಗ್ ಎಲ್ಲ ಅಲ್ಲೇ ಓಡಾಡಿದ್ದೆಲ್ಲ ಅಂದ್ರೆ ಶೂಟಿಂಗ್ ಅಲ್ಲಿ ಇಲ್ಲಿ ರಾಮ ಹೆಸರು, ಆಮೇಲೆ ಯೇಸು ಕ್ರಿಸ್ತನ ಬೆಟ್ಟ ಇದೆಲ್ಲ ಬಂತಲ್ಲ, ಅಲ್ಲಿ ತುಂಬಾ ಬಹಳ ರಗಳೆಗಳಾಗಿತ್ತು. ರಾಮನಗರ ಹೆಸರು ಬದಲಾವಣೆ ಬಗ್ಗೆ ಭಾರಿ ಚರ್ಚೆ ಆಗಿತ್ತು ಒಂದು ವರ್ಷದ ಹಿಂದೆ ನಾನಾ ಬಗೆಯ ಚರ್ಚೆ ನಡೆದಿತ್ತು. ಯೇಸು ಬೆಟ್ಟ ಮಾಡ್ತೀರಿ ನೀವು, ಹಿಂದೂಗಳ ಪರ ಇಲ್ಲ ಅಂತೇಳಿ ರಾಮನಗರ ಬದಲಾವಣೆ ಹಿಂದಿದೆಯಂತೆ, ಒಂದು ಷಡ್ಯಂತ್ರ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಾ ಇದ್ದು. ರಾಮ ಹೆಸರು ಇಡೋದಕ್ಕೆ ಹೆಸರು ಬದಲಾವಣೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತೇಳಿ ಬಿಜೆಪಿ ಆರೋಪ ಮಾಡಿತ್ತು. ಕಾಂಗ್ರೆಸ್ ವಿರುದ್ಧ ದೆಹಲಿ ಬಿಜೆಪಿ ನಾಯಕರು ಕಿಡಿಕಾರಿದ್ರು. ನಿಮಗೆ ರಾಮನನ್ನು ಕಂಡ್ರೆ ಆಗಲ್ಲ ಅಂತೇಳಿ. ಕಾಂಗ್ರೆಸ್ ನಾಯಕರಿಗೆ ರಾಮ ಅಂದ್ರೇನೆ ಆಗಲ್ಲ, ನೀವು ಹಿಂದೆ ಕೂಡ ಅನೇಕ ಬಾರಿ ರಾಮನ ವಿರುದ್ಧ ಹೋರಾಟ ಮಾಡಿದ್ರಿ. ಕಾಂಗ್ರೆಸ್ ಹಿಂದೊಮ್ಮೆ ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿತ್ತು. ಅಂದ್ರೆ ರಾಮ ಸೇತು ವಿಚಾರಕ್ಕೆ ಬಂದಾಗ ಅದಿರಲಿಲ್ಲ ಅಂತೇಳಿ. ಅಂದ್ರೆ ರಾಮ ಸೇತು ಅಂತಂದ್ರೆ ಈ ರಾಮ ಸೇತು ಹೇಳ್ತೀವಲ್ಲ ನಾವು, ಭಾರತ ಮತ್ತು ಶ್ರೀಲಂಕಾದ ನಡುವೆ ಒಂದು ರಾಮ ಸೇತು ಅಂತಿದೆ. ನಮಗೆ ಈ ಪಶ್ಚಿಮ ಬಂಗಾಳ ಆ ಭಾಗದ ಅಂದ್ರೆ ಆ ಭಾಗದಿಂದ ನಾವು ಗುಜರಾತ್ಗೆ ಬರಬೇಕು ಅಂತಂದ್ರೆ ಶ್ರೀಲಂಕಾ ರೌಂಡ್ ಹಾಕೊಂಡ್ ಬರಬೇಕು. ಆ ರಾಮ್ ಸೇತು ಇರೋ ಜಾಗದಲ್ಲಿ ಆ ರಾಮ್ ಸೇತುವನ್ನು ಕಟ್ ಮಾಡಿದ್ರೆ ಅಲ್ಲಿಂದ ಬರಬಹುದು ಅಂತೇಳಿ ಒಂದು ಪ್ರಸ್ತಾವನೆ ಬಂತು ಯುಪಿಎ ಸರ್ಕಾರದ ಅವಧಿಯಲ್ಲಿ. ಪ್ರಸ್ತಾವನೆ ಆಗಿ ಓಕೆ ಆಯ್ತು, ಬಹಳ ದೊಡ್ಡ ಗಲಾಟೆ ಆಯ್ತು. ಅದು ಮಾಡಬೇಡಿ, ಕಟ್ ಮಾಡಬೇಡಿ, ಬೇಡ, ನಮ್ಮ ನಂಬಿಕೆ ಪ್ರಶ್ನೆ, ನಂಬಿಕೆ ನಿಮಗೆ ಏನಿಲ್ಲ, ಅದು ಕೇವಲ ಏನೋ ಊಹಾಪೋಹ, ಅದೆಲ್ಲ ಕಟ್ಟುಕತೆ ಅಂತ ಆಯ್ತು. ನಿಮ್ಗೆ ಗೊತ್ತಾ ವಿಚಾರ? ಆ ರಾಮ್ ಸೇತುವನ್ನು ಕಟ್ಟು ಮಾಡೋದಕ್ಕೆ ಮಿಷನ್ ಹೋಯ್ತು. ಇದು ಕಟ್ಟುಕತೆ ಅಲ್ಲ ಸರ್, ನಿಜ. ರಾಮ್ ಸೇತುವನ್ನು ಕಟ್ಟು ಮಾಡೋದಕ್ಕೆ ಮಿಷನ್ ಹೋಯ್ತು. ಜೆಸಿಬಿ ತರ ದೊಡ್ಡ ಭಯಂಕರ ಮಿಷನ್ ಸ್ಟಾರ್ಟ್ ಮಾಡಿದ್ದಷ್ಟೇ. ಮಿಷನ್ ಡಮಾರ್, ಮತ್ತೆ ರಿಪೇರಿ ಆಗಲೇ ಇಲ್ಲ ಮಿಷನ್. ಆ ಕಲ್ಲನ್ನು ಕಟ್ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಈಗಲೂ ನೀವು ತೆಗೆದು ನೋಡಬಹುದು. ಇರ್ಲಿ, ಆ ವಿಚಾರ ಹೇಳಿದ್ರು. ರಾಮ ಮಂದಿರ ವಿರೋಧ ಮಾಡಿದ್ರಿ, ರಾಮನ ಅಸ್ತಿತ್ವ ಪ್ರಶ್ನೆ ಮಾಡಿದ್ರಿ, ಆ ಸಂದರ್ಭದಲ್ಲಿ ಮಾಡಿದ್ರು ಪ್ರಶ್ನೆ. ಇದೇ ಕಾಂಗ್ರೆಸ್ ಇಂದಲೇ ಬಿಜೆಪಿ ಹಿಂದೂಗಳನ್ನ ಹಿಂಸಕ ಮನಸ್ಥಿತಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಹಿಂಸ ಅಂತೇಳಿ ರಾಮ ಜನ್ಮಭೂಮಿ ಆಂದೋಲನ ಮಣಿಸಿದ್ವಿ ಅಂತ ನೀವು ಹೇಳಿದ್ರಿ. ಹಿಂದೂ ಉಗ್ರರು ಅಂದ್ರಿ, ಕೇಸರಿ ಉಗ್ರರು ಅಂತ ನೀವು ನಮ್ಮನ್ನ ಟೀಕೆ ಮಾಡಿದ್ರಿಂದಲೇ ಬಿಜೆಪಿ ಆರೋಪ ಮಾಡಿತು ಕಾಂಗ್ರೆಸ್ ಮೇಲೆ. ಈಗ ಡಿಕೆಶಿಗೆ ರಾಮನಗರ ಹೆಸರು ಇಷ್ಟವಾಗ್ತಾ ಇಲ್ಲ ಅಂತೇಳಿ ಕೇಂದ್ರದ ಬಿಜೆಪಿ ನಾಯಕರು ಆರೋಪ ಮಾಡಿದ್ರು. ರಾಮದ್ರೋಹಿಗಳಿಂದ ಇನ್ನೇನು ನಿರೀಕ್ಷೆ ಮಾಡಿದ್ರೆ ಸಾಧ್ಯ? ಕಾಂಗ್ರೆಸ್ ಇನ್ನೆಷ್ಟು ಜನ ಹಿಂದೂಗಳನ್ನ ಹಿಂಸೆ ಕೊಡುತ್ತೆ ಎಲ್ಲ ಟೀಕೆ ಟಿಪ್ಪಣಿಗಳೆಲ್ಲ ಬಂದಿತ್ತು. ಸೊ ಹಾಗಾಗಿ ಕೊನೆಯದಾಗಿ ಹೀಗೆ ನಾನಾ ರೀತಿಯಲ್ಲಿ ಟೀಕೆ ಮಾಡಿತ್ತು ಕೇಸರಿ ಪಡೆ ಅಂದ್ರೆ ಬಿಜೆಪಿ. ಇದೀಗ ಅದೇ ಕೇಸರಿ ಸರ್ಕಾರ ಅಂದ್ರೆ ಕೇಂದ್ರದಲ್ಲಿರುವಂತಹ ಬಿಜೆಪಿ ನೇತೃತ್ವದ ಸರ್ಕಾರ ರಾಮನಗರದ ಹೆಸರು ಚೇಂಜ್ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಹೇಳಿ ಸುದ್ದಿಗಳು ಬರ್ತಾ ಇದೆ. ಮುಂದೆ ಬನ್ನಿ. ರಾಮನಗರದಲ್ಲಿ ರಾಮನಗರ ಅಂತಂದ್ರೆ ರಾಮ ಅಂತ ಬರುತ್ತೆ. ನಿಮಗೆ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಈ ರಾಮಗಢ ಶೋಲೆ ಪಿಕ್ಚರ್ ಅಲ್ಲಿ ರಾಮಗಢ ಅಂತ ಬರುತ್ತಲ್ಲ, ರಾಮಗಢ ಇದೇ ರಾಮನಗರದಲ್ಲಿ ಆ ಬೆಟ್ಟದಲ್ಲಿ ತೆಗೆದಿರುವಂತಹದ್ದು. ಗಬ್ಬರ್ ಸಿಂಗ್ ಎಲ್ಲ ಅಲ್ಲೇ ಓಡಾಡಿದ್ದೆಲ್ಲ ಅಂದ್ರೆ ಶೂಟಿಂಗ್ ಅಲ್ಲಿ ಇಲ್ಲಿ ರಾಮ ಹೆಸರು, ಆಮೇಲೆ ಯೇಸು ಕ್ರಿಸ್ತನ ಬೆಟ್ಟ ಇದೆಲ್ಲ ಬಂತಲ್ಲ, ಅಲ್ಲಿ ತುಂಬಾ ಬಹಳ ರಗಳೆಗಳಾಗಿತ್ತು. ರಾಮನಗರ ಹೆಸರು ಬದಲಾವಣೆ ಬಗ್ಗೆ ಭಾರಿ ಚರ್ಚೆ ಆಗಿತ್ತು ಒಂದು ವರ್ಷದ ಹಿಂದೆ ನಾನಾ ಬಗೆಯ ಚರ್ಚೆ ನಡೆದಿತ್ತು. ಯೇಸು ಬೆಟ್ಟ ಮಾಡ್ತೀರಿ ನೀವು, ಹಿಂದೂಗಳ ಪರ ಇಲ್ಲ ಅಂತೇಳಿ ರಾಮನಗರ ಬದಲಾವಣೆ ಹಿಂದಿದೆಯಂತೆ, ಒಂದು ಷಡ್ಯಂತ್ರ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಾ ಇದ್ದು. ರಾಮ ಹೆಸರು ಇಡೋದಕ್ಕೆ ಹೆಸರು ಬದಲಾವಣೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತೇಳಿ ಬಿಜೆಪಿ ಆರೋಪ ಮಾಡಿತ್ತು. ಕಾಂಗ್ರೆಸ್ ವಿರುದ್ಧ ದೆಹಲಿ ಬಿಜೆಪಿ ನಾಯಕರು ಕಿಡಿಕಾರಿದ್ರು. ನಿಮಗೆ ರಾಮನನ್ನು ಕಂಡ್ರೆ ಆಗಲ್ಲ ಅಂತೇಳಿ. ಕಾಂಗ್ರೆಸ್ ನಾಯಕರಿಗೆ ರಾಮ ಅಂದ್ರೇನೆ ಆಗಲ್ಲ, ನೀವು ಹಿಂದೆ ಕೂಡ ಅನೇಕ ಬಾರಿ ರಾಮನ ವಿರುದ್ಧ ಹೋರಾಟ ಮಾಡಿದ್ರಿ. ಕಾಂಗ್ರೆಸ್ ಹಿಂದೊಮ್ಮೆ ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿತ್ತು. ಅಂದ್ರೆ ರಾಮ ಸೇತು ವಿಚಾರಕ್ಕೆ ಬಂದಾಗ ಅದಿರಲಿಲ್ಲ ಅಂತೇಳಿ. ಅಂದ್ರೆ ರಾಮ ಸೇತು ಅಂತಂದ್ರೆ ಈ ರಾಮ ಸೇತು ಹೇಳ್ತೀವಲ್ಲ ನಾವು, ಭಾರತ ಮತ್ತು ಶ್ರೀಲಂಕಾದ ನಡುವೆ ಒಂದು ರಾಮ ಸೇತು ಅಂತಿದೆ. ನಮಗೆ ಈ ಪಶ್ಚಿಮ ಬಂಗಾಳ ಆ ಭಾಗದ ಅಂದ್ರೆ ಆ ಭಾಗದಿಂದ ನಾವು ಗುಜರಾತ್ಗೆ ಬರಬೇಕು ಅಂತಂದ್ರೆ ಶ್ರೀಲಂಕಾ ರೌಂಡ್ ಹಾಕೊಂಡ್ ಬರಬೇಕು. ಆ ರಾಮ್ ಸೇತು ಇರೋ ಜಾಗದಲ್ಲಿ ಆ ರಾಮ್ ಸೇತುವನ್ನು ಕಟ್ ಮಾಡಿದ್ರೆ ಅಲ್ಲಿಂದ ಬರಬಹುದು ಅಂತೇಳಿ ಒಂದು ಪ್ರಸ್ತಾವನೆ ಬಂತು ಯುಪಿಎ ಸರ್ಕಾರದ ಅವಧಿಯಲ್ಲಿ. ಪ್ರಸ್ತಾವನೆ ಆಗಿ ಓಕೆ ಆಯ್ತು, ಬಹಳ ದೊಡ್ಡ ಗಲಾಟೆ ಆಯ್ತು. ಅದು ಮಾಡಬೇಡಿ, ಕಟ್ ಮಾಡಬೇಡಿ, ಬೇಡ, ನಮ್ಮ ನಂಬಿಕೆ ಪ್ರಶ್ನೆ, ನಂಬಿಕೆ ನಿಮಗೆ ಏನಿಲ್ಲ, ಅದು ಕೇವಲ ಏನೋ ಊಹಾಪೋಹ, ಅದೆಲ್ಲ ಕಟ್ಟುಕತೆ ಅಂತ ಆಯ್ತು. ನಿಮ್ಗೆ ಗೊತ್ತಾ ವಿಚಾರ? ಆ ರಾಮ್ ಸೇತುವನ್ನು ಕಟ್ಟು ಮಾಡೋದಕ್ಕೆ ಮಿಷನ್ ಹೋಯ್ತು. ಇದು ಕಟ್ಟುಕತೆ ಅಲ್ಲ ಸರ್, ನಿಜ. ರಾಮ್ ಸೇತುವನ್ನು ಕಟ್ಟು ಮಾಡೋದಕ್ಕೆ ಮಿಷನ್ ಹೋಯ್ತು. ಜೆಸಿಬಿ ತರ ದೊಡ್ಡ ಭಯಂಕರ ಮಿಷನ್ ಸ್ಟಾರ್ಟ್ ಮಾಡಿದ್ದಷ್ಟೇ. ಮಿಷನ್ ಡಮಾರ್, ಮತ್ತೆ ರಿಪೇರಿ ಆಗಲೇ ಇಲ್ಲ ಮಿಷನ್. ಆ ಕಲ್ಲನ್ನು ಕಟ್ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಈಗಲೂ ನೀವು ತೆಗೆದು ನೋಡಬಹುದು. ಇರ್ಲಿ, ಆ ವಿಚಾರ ಹೇಳಿದ್ರು. ರಾಮ ಮಂದಿರ ವಿರೋಧ ಮಾಡಿದ್ರಿ, ರಾಮನ ಅಸ್ತಿತ್ವ ಪ್ರಶ್ನೆ ಮಾಡಿದ್ರಿ, ಆ ಸಂದರ್ಭದಲ್ಲಿ ಮಾಡಿದ್ರು ಪ್ರಶ್ನೆ. ಅದು ಇದೇ ಕಾಂಗ್ರೆಸ್ ಇಂದಲೇ ಬಿಜೆಪಿ ಹಿಂದೂಗಳನ್ನ ಹಿಂಸಕ ಮನಸ್ಥಿತಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಹಿಂಸ ಅಂತೇಳಿ ರಾಮ ಜನ್ಮಭೂಮಿ ಆಂದೋಲನ ಮಣಿಸಿದ್ವಿ ಅಂತ ನೀವು ಹೇಳಿದ್ರಿ. ಹಿಂದೂ ಉಗ್ರರು ಅಂದ್ರಿ, ಕೇಸರಿ ಉಗ್ರರು ಅಂತ ನೀವು ನಮ್ಮನ್ನ ಟೀಕೆ ಮಾಡಿದ್ರಿಂದಲೇ ಬಿಜೆಪಿ ಆರೋಪ ಮಾಡಿತು ಕಾಂಗ್ರೆಸ್ ಮೇಲೆ.
ಈಗ ಡಿಕೆಶಿಗೆ ರಾಮನಗರ ಹೆಸರು ಇಷ್ಟವಾಗ್ತಾ ಇಲ್ಲ ಅಂತೇಳಿ ಕೇಂದ್ರದ ಬಿಜೆಪಿ ನಾಯಕರು ಆರೋಪ ಮಾಡಿದ್ರು. ರಾಮದ್ರೋಹಿಗಳಿಂದ ಇನ್ನೇನು ನಿರೀಕ್ಷೆ ಮಾಡಿದ್ರೆ ಸಾಧ್ಯ, ಕಾಂಗ್ರೆಸ್ ಇನ್ನೆಷ್ಟು ಜನ ಹಿಂದೂಗಳನ್ನು ಹಿಂಸೆ ಕೊಡುತ್ತೆ ಎಲ್ಲ ಟೀಕೆ ಟಿಪ್ಪಣಿಗಳೆಲ್ಲ ಬಂದಿತ್ತು. ಸೊ ಹಾಗಾಗಿ ಕೊನೆಯದಾಗಿ ಹೀಗೆ ನಾನಾ ರೀತಿಯಲ್ಲಿ ಟೀಕೆ ಮಾಡಿತ್ತು ಕೇಸರಿ ಪಡೆ ಅಂದ್ರೆ ಬಿಜೆಪಿ. ಇದೀಗ ಅದೇ ಕೇಸರಿ ಸರ್ಕಾರ ಅಂದ್ರೆ ಕೇಂದ್ರದಲ್ಲಿರುವಂತಹ ಬಿಜೆಪಿ ನೇತೃತ್ವದ ಸರ್ಕಾರ ರಾಮನಗರದ ಹೆಸರು ಚೇಂಜ್ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಹೇಳಿ ಸುದ್ದಿಗಳು ಬರ್ತಾ ಇದೆ. ಮುಂದೆ ಬನ್ನಿ. ರಾಮನಗರದಲ್ಲಿ ರಾಮನಗರ ಅಂತಂದ್ರೆ ರಾಮ ಅಂತ ಬರುತ್ತೆ. ನಿಮಗೆ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಈ ರಾಮ್ಗಢ್ ಶೋಲೆ ಪಿಕ್ಚರ್ ರಾಮ್ಗಢ್ ಅಂತ ಬರುತ್ತಲ್ಲ, ರಾಮ್ಗಢ ಇದೇ ರಾಮನಗರದಲ್ಲೇ ಆ ಬೆಟ್ಟದಲ್ಲಿ ತೆಗೆದಿರುವಂತಹದ್ದು. ಗಬ್ಬರ್ ಸಿಂಗ್ ಎಲ್ಲ ಅಲ್ಲೇ ಓಡಾಡಿದ್ದೆಲ್ಲ ಅಂದ್ರೆ ಶೂಟಿಂಗ್ ಅಲ್ಲಿ ಇರ್ಲಿ. ಇಲ್ಲಿ ರಾಮ ಹೆಸರು ಆಮೇಲೆ ಯೇಸು ಕ್ರಿಸ್ತನ ಬೆಟ್ಟ ಇದೆಲ್ಲ ಬಂತಲ್ಲ, ಅಲ್ಲಿ ತುಂಬಾ ಬಹಳ ರಗಳೆಗಳಾಗಿತ್ತು. ರಾಮನಗರ ಹೆಸರು ಬದಲಾವಣೆ ಬಗ್ಗೆ ಭಾರಿ ಚರ್ಚೆ ಆಗಿತ್ತು ಒಂದು ವರ್ಷದ ಹಿಂದೆ ನಾನಾ ಬಗೆಯ ಚರ್ಚೆ ನಡೆದಿತ್ತು. ಯೇಸು ಬೆಟ್ಟ ಮಾಡ್ತೀರಿ ನೀವು, ಹಿಂದೂಗಳ ಪರ ಇಲ್ಲ ಅಂತೇಳಿ ರಾಮನಗರ ಬದಲಾವಣೆ ಹಿಂದಿದೆಯಂತೆ, ಒಂದು ಷಡ್ಯಂತ್ರ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಾ ಇದ್ದು. ರಾಮ ಹೆಸರು ಇಡೋದಕ್ಕೆ ಹೆಸರು ಬದಲಾವಣೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅಂತೇಳಿ ಬಿಜೆಪಿ ಆರೋಪ ಮಾಡಿತ್ತು. ಕಾಂಗ್ರೆಸ್ ವಿರುದ್ಧ ದೆಹಲಿ ಬಿಜೆಪಿ ನಾಯಕರು ಕಿಡಿಕಾರಿದ್ರು. ನಿಮಗೆ ರಾಮನನ್ನು ಕಂಡ್ರೆ ಆಗಲ್ಲ ಅಂತೇಳಿ, ಕಾಂಗ್ರೆಸ್ ನಾಯಕರಿಗೆ ರಾಮ ಅಂದ್ರೇನೆ ಆಗಲ್ಲ, ನೀವು ಹಿಂದೆ ಕೂಡ ಅನೇಕ ಬಾರಿ ರಾಮನ ವಿರುದ್ಧ ಹೋರಾಟ ಮಾಡಿದ್ರಿ. ಕಾಂಗ್ರೆಸ್ ಹಿಂದೊಮ್ಮೆ ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿತ್ತು. ಅಂದ್ರೆ ರಾಮಸೇತು ವಿಚಾರಕ್ಕೆ ಬಂದಾಗ ಅದಿರಲಿಲ್ಲ ಅಂತೇಳಿ. ಅಂದ್ರೆ ರಾಮಸೇತು ಅಂತಂದ್ರೆ ಈ ರಾಮಸೇತು ಹೇಳ್ತೀವಲ್ಲ ನಾವು, ಭಾರತ ಮತ್ತು ಶ್ರೀಲಂಕಾದ ನಡುವೆ ಒಂದು ರಾಮಸೇತು ಅಂತಿದೆ. ನಮಗೆ ಈ ಪಶ್ಚಿಮ ಬಂಗಾಳ ಆ ಭಾಗದ ಅಂದ್ರೆ ಆ ಭಾಗದಿಂದ ನಾವು ಗುಜರಾತ್ಗೆ ಬರಬೇಕು ಅಂತಂದ್ರೆ ಶ್ರೀಲಂಕಾ ರೌಂಡ್ ಹಾಕೊಂಡ್ ಬರಬೇಕು. ಆ ರಾಮ್ ಸೇತು ಇರೋ ಜಾಗದಲ್ಲಿ ಆ ರಾಮ್ ಸೇತುವನ್ನು ಕಟ್ ಮಾಡಿದ್ರೆ ಅಲ್ಲಿಂದ ಬರಬಹುದು ಅಂತೇಳಿ ಒಂದು ಪ್ರಸ್ತಾವನೆ ಬಂತು ಯುಪಿಎ ಸರ್ಕಾರದ ಅವಧಿಯಲ್ಲಿ. ಪ್ರಸ್ತಾವನೆ ಆಗಿ ಓಕೆ ಆಯ್ತು, ಬಹಳ ದೊಡ್ಡ ಗಲಾಟೆ ಆಯ್ತು. ಅದು ಮಾಡಬೇಡಿ, ಕಟ್ ಮಾಡಬೇಡಿ, ಬೇಡ, ನಮ್ಮ ನಂಬಿಕೆ ಪ್ರಶ್ನೆ, ನಂಬಿಕೆ ನಿಮಗೆ ಏನಿಲ್ಲ, ಅದು ಕೇವಲ ಏನೋ ಊಹಾಪೋಹ, ಅದೆಲ್ಲ ಕಟ್ಟುಕತೆ ಅಂತ ಆಯ್ತು. ನಿಮ್ಗೆ ಗೊತ್ತಾ ವಿಚಾರ? ಆ ರಾಮ್ ಸೇತುವನ್ನು ಕಟ್ಟು ಮಾಡೋದಕ್ಕೆ ಮಿಷನ್ ಹೋಯ್ತು. ಇದು ಕಟ್ಟುಕತೆ ಅಲ್ಲ ಸರ್, ನಿಜ. ರಾಮ್ ಸೇತುವನ್ನು ಕಟ್ಟು ಮಾಡೋದಕ್ಕೆ ಮಿಷನ್ ಹೋಯ್ತು. ಜೆಸಿಬಿ ತರ ದೊಡ್ಡ ಭಯಂಕರ ಮಿಷನ್ ಸ್ಟಾರ್ಟ್ ಮಾಡಿದ್ದಷ್ಟೇ. ಮಿಷನ್ ಡಮಾರ್, ಮತ್ತೆ ರಿಪೇರಿ ಆಗಲೇ ಇಲ್ಲ. ಮಿಷನ್ ಆ ಕಲ್ಲನ್ನು ಕಟ್ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಈಗಲೂ ನೀವು ತೆಗೆದು ನೋಡಬಹುದು. ಇರ್ಲಿ, ಆ ವಿಚಾರ ಹೇಳಿದ್ರು. ರಾಮ ಮಂದಿರ ವಿರೋಧ ಮಾಡಿದ್ರಿ, ರಾಮನ ಅಸ್ತಿತ್ವ ಪ್ರಶ್ನೆ ಮಾಡಿದ್ರಿ, ಆ ಸಂದರ್ಭದಲ್ಲಿ ಮಾಡಿದ್ರು ಪ್ರಶ್ನೆ ಅದು. ಇದೇ ಕಾಂಗ್ರೆಸ್ ಇಂದಲೇ ಬಿಜೆಪಿ ಹಿಂದೂಗಳನ್ನ ಹಿಂಸಕ ಮನಸ್ಥಿತಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಹಿಂಸಾ ಅಂತ ರಾಮ ಜನ್ಮಭೂಮಿ ಆಂದೋಲನ ಮಣಿಸಿದ್ವಿ ಅಂತ ನೀವು ಹೇಳಿದ್ರಿ. ಹಿಂದೂ ಉಗ್ರರು ಅಂದ್ರಿ, ಕೇಸರಿ ಉಗ್ರರು ಅಂತ ನೀವು ನಮ್ಮನ್ನು ಟೀಕೆ ಮಾಡಿದ್ರಲ್ಲಿ ಬಿಜೆಪಿ ಆರೋಪ ಮಾಡಿತು ಕಾಂಗ್ರೆಸ್ ಮೇಲೆ. ಈಗ ಡಿಕೆಶಿಗೆ ರಾಮನಗರ ಹೆಸರು ಇಷ್ಟವಾಗ್ತಾ ಇಲ್ಲ ಅಂತೇಳಿ ಕೇಂದ್ರದ ಬಿಜೆಪಿ ನಾಯಕರು ಆರೋಪ ಮಾಡಿದ್ರು. ರಾಮದ್ರೋಹಿಗಳಿಂದ ಇನ್ನೇನು ನಿರೀಕ್ಷೆ ಮಾಡಿದ್ರೆ ಸಾಧ್ಯ, ಕಾಂಗ್ರೆಸ್ ಇನ್ನೆಷ್ಟು ಜನ ಹಿಂದೂಗಳನ್ನು ಹಿಂಸೆ ಕೊಡುತ್ತೆ ಎಲ್ಲ ಟೀಕೆ ಟಿಪ್ಪಣಿಗಳೆಲ್ಲ ಬಂದಿತ್ತು. ಸೊ ಹಾಗಾಗಿ ಕೊನೆಯದಾಗಿ ಹೀಗೆ ನಾನಾ ರೀತಿಯಲ್ಲಿ ಟೀಕೆ ಮಾಡಿತ್ತು ಕೇಸರಿ ಪಡೆ ಅಂದ್ರೆ ಬಿಜೆಪಿ. ಇದೀಗ ಅದೇ ಕೇಸರಿ ಸರ್ಕಾರ ಅಂದ್ರೆ ಕೇಂದ್ರದಲ್ಲಿರುವಂತಹ ಬಿಜೆಪಿ ನೇತೃತ್ವದ ಸರ್ಕಾರ ರಾಮನಗರದ ಹೆಸರು ಚೇಂಜ್ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಹೇಳಿ ಸುದ್ದಿಗಳು ಬರ್ತಾ ಇದೆ. ಮುಂದೆ ಬನ್ನಿ.